ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಡಿಸಿಎಂ ಡಿಕೆಶಿ ಕರ್ನಾಟಕ ಲೋಕಾಯುಕ್ತದಿಂದ ನೋಟಿಸ್. ಅಕ್ರಮ ಆಸ್ತಿ ಗಳಿಕೆ ಹಾಗೂ ಹಣ ವರ್ಗಾವಣೆ ಕೇಸ್ನಲ್ಲಿ ಸಿಬಿಐಗೆ ಸಲ್ಲಿಸಿದ ದಾಖಲೆಗಳನ್ನು ನಮಗೂ ಸಲ್ಲಿಸಬೇಕು ಅಂತ ಸೂಚನೆ. 2013ರಿಂದ 2018ರವರೆಗೆ ಗಳಿಸಿದ ಆಸ್ತಿ ವಿವರ ನೀಡುವಂತೆ ಉಲ್ಲೇಖ. ಭದ್ರಕೋಟೆ ಉಳಿಸಿಕೊಳ್ಳಲು ಬಿಜೆಪಿಯಿಂದ ಮೋದಿ ಬ್ರಹ್ಮಾಸ್ತ್ರ ಪ್ರಯೋಗ. ಏಪ್ರಿಲ್ 14ರಂದು ಮಂಗಳೂರಲ್ಲಿ ಮೋದಿ ಬೃಹತ್ ರೋಡ್ ಶೋ. ಲಾಲ್ಬಾಗ್ನಿಂದ ಹಂಪನಕಟ್ಟೆಗೆ ಸುಮಾರು 2.5 ಕಿಲೋಮೀಟರ್ ರೋಡ್ ಶೋ ನಡೆಸಿ ಮತಯಾಚನೆ. ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು, ನನ್ನ ಹೆಂಡತಿಯನ್ನ ಗೆಲ್ಲಿಸಿ. ಶಿವಮೊಗ್ಗದಲ್ಲಿ ಪತ್ನಿ ಗೀತಾ ಪರ ನಟ ಶಿವರಾಜ್ ಕುಮಾರ್ ಪ್ರಚಾರ. ನನ್ನ ಹೆಂಡತಿ ಕೆಲಸ ಮಾಡ್ತಾಳೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ವಿಶ್ವಾಸ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹವಾ ಇದೆ ಹೊರತು ಪ್ರಧಾನಿ ಮೋದಿ ಹವಾ ಇಲ್ಲ. ಬುಲೆಟ್ ಟ್ರೈನ್ ಬರಲಿಲ್ಲ, 15 ಲಕ್ಷ ಬರಲಿಲ್ಲ, ರೈತರ ಆದಾಯ ಡಬಲ್ ಆಗಲಿಲ್ಲ. ಬಿಜೆಪಿ ವೈಫಲ್ಯಗಳನ್ನು ಜನರಿಗೆ ತಿಳಿಸುವಂತೆ ಕಾರ್ಯಕರ್ತರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಇಂದು ಉತ್ತರ ಕನ್ನಡದಲ್ಲಿ ಸಾವಿರಾರು ಬೆಂಬಲಿಗರೊಂದಿಗೆ ಕೈ ಹಿಡಿಯಲಿರುವ ವಿವೇಕ್ ಹೆಬ್ಬಾರ್. ಕಾಂಗ್ರೆಸ್ ಸೇರುವ ಹಿನ್ನೆಲೆಯಲ್ಲಿ ಮುಂಡಗೋಡದಲ್ಲಿ ಸಭೆ ನಡೆಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಪುತ್ರನ ನಂತರ ಕೆಲ ದಿನದಲ್ಲಿಯೇ ಕಾಂಗ್ರೆಸ್ ಸೇರಲಿರುವ ಶಿವರಾಮ್ ಹೆಬ್ಬಾರ್. ಲೋಕಸಭಾ ಚುನಾವಣೆ ಬಳಿಕ ಶಾಸಕ ಜನಾರ್ದನ ರೆಡ್ಡಿ ಬೆಂಗಳೂರಿಗೆ ಶಿಫ್ಟ್. ರಾಜ್ಯ ಮಟ್ಟದಲ್ಲಿ ಬಿಜೆಪಿಯನ್ನ ಬಲಪಡಿಸಲು ಹಾಗೂ ಬಿಎಸ್ವೈ ಜೊತೆ ಕೆಲಸ ಮಾಡಲು ಪ್ಲಾನ್. ಬಿಜೆಪಿಯಲ್ಲಿ ಮತ್ತೆ ಹಿಡಿತ ಸಾಧಿಸಲು ಬೆಂಗಳೂರಲ್ಲಿ ಹೆಚ್ಚು ಸಮಯ ಕಳೆಯಲು ನಿರ್ಧಾರ. ಕಾಂಗ್ರೆಸ್ ಮುಖಂಡನಿಂದ ಬಿಜೆಪಿಯ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾಗೆ ಧನ ಸಹಾಯ. ಚುನಾವಣಾ ವೆಚ್ಚಕ್ಕಾಗಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸೀತಾರಾಮ್ 25,000 ಹಣ. ತರೀಕೆರೆಯ ಬಿಜೆಪಿ ಸಮಾವೇಶದಲ್ಲಿ ಇನ್ನಿಬ್ಬರಿಂದಲೂ ತಲಾ 25,000 ಸಹಾಯ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 596 ಅಂಕ ಪಡೆದು ವಿಜಯಪುರದ ವೇದಾಂತ ನಾವಿ ರಾಜ್ಯಕ್ಕೆ ಪ್ರಥಮ ಸ್ಥಾನ. ಗೃಹಲಕ್ಷ್ಮಿ ಯೋಜನೆಯ ಹಣ ನನ್ನ ಓದಿಗೆ ಸಹಾಯವಾಯಿತು ಅಂತ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಟ್ವೀಟ್. ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಹಣದಲ್ಲಿ ಟಿವಿ ಖರೀದಿಸಿದ ಮಹಿಳೆ. ಯುಗಾದಿ ಹಬ್ಬದಂದು ಬಳ್ಳಾರಿಯ ಸಂಗನಕಲ್ಲು ಗ್ರಾಮದ ಅರುಣಾ ಅನ್ನೋರಿಂದ ಖರೀದಿ. 13,600 ರೂಪಾಯಿಗೆ ಟಿವಿ ಖರೀದಿ. ವಿಜಯಪುರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ರಾತ್ರಿಯೇ ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಹಿಡಿದು ಮಹಿಳೆಯರ ಪ್ರತಿಭಟನೆ. ಅಧಿಕಾರಿಗಳು ಮನವೊಲಿಸಿದ ಬಳಿಕ ಪ್ರತಿಭಟನೆ ವಾಪಸ್. ವಿಜಯಪುರದಲ್ಲಿ ಸಾತ್ವಿಕ್ ಬಿದ್ದಿದ್ದ ಕೊಳವೆ ಬಾವಿ ಪಕ್ಕದಲ್ಲಿ ಅಗೆದಿದ್ದ 20 ಅಡಿ ಗುಂಡಿ ಮುಚ್ಚಿಕೊಡೋದಾಗಿ ಭರವಸೆ. ಗುಂಡಿ ಮುಚ್ಚಿಕೊಡಬೇಕು ಅಂತ ರೈತ ಹಾಗೂ ರೈತ ಸಂಘಟನೆಗಳು ಆಗ್ರಹ. ತಕ್ಷಣವೇ ಮುಚ್ಚಲು ಸೂಚಿಸಲಾಗುವುದೆಂದು ಡಿಸಿ ಭೂಬಾಲನ್ ಭರವಸೆ. ಅಲ್ಪಸಂಖ್ಯಾತರ ವಿರುದ್ಧದ ತಾರತಮ್ಯ ಆರೋಪ ತಿರಸ್ಕರಿಸಿದ ಪ್ರಧಾನಿ ಮೋದಿ. ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಸೇರಿ ಎಲ್ಲರೂ ಭಾರತದಲ್ಲಿ ಸಂತೋಷ ಮತ್ತು ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಅಮೆರಿಕದ ನ್ಯೂಸ್ ವೀಕ್ ಸಂದರ್ಶನದಲ್ಲಿ ಹೇಳಿಕೆ. ಓಟಿಗಾಗಿ ನೋಟು ಹಂಚಿದ ತಮಿಳುನಾಡಿನ ವಿರುದುನನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಚುನಾವಣಾ ಪ್ರಚಾರದ ವೇಳೆ ಜನರಿಗೆ ಹಣ ಹಂಚಿದ ಮಾಣಿಕಂ ಠಾಗೋರ್. ಈ ಕುರಿತು ಕ್ರಮ ಕೈಗೊಳ್ಳುವ ಬಗ್ಗೆ ಸ್ಪಷ್ಟನೆ ನೀಡಿದ ಮಧುರೈ ಎಸ್ಪಿ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿರುವಾಗಲೇ ಸಚಿವ ರಾಜ್ಕುಮಾರ್ ಆನಂದ್ ಶಾಕ್. ತಮ್ಮ ಸ್ಥಾನ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ. ಇಂದು ಪಕ್ಷ ಭ್ರಷ್ಟ ಆಚರಣೆಗಳ ಮಧ್ಯದಲ್ಲಿದೆ ಅಂತ ಅಸಮಾಧಾನ. ಜಾಹೀರಾತು ವಿಚಾರಕ್ಕೆ ಪತಂಜಲಿಯ ಬಾಬಾ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆ. 2ನೇ ಬೇಷರತ್ ಕ್ಷಮೆಯ ಅಫಿಡವಿಟ್ ತಿರಸ್ಕಾರ. ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆಂದು ಎಚ್ಚರಿಕೆ.
ಬಡ ರೈತರಿಗೆ 5,000 ಪಿಂಚಣಿ ಹಾಗೂ 500 ರೂಪಾಯಿ ಫ್ರೀ ಡಾಟಾ. ದೇಶವ್ಯಾಪಿ ಜಾತಿ ಗಣತಿ ಹಾಗೂ ಅಗ್ನಿವೀರ್ ಯೋಜನೆ ರದ್ದುಗೊಳಿಸೋದಾಗಿ ಭರವಸೆ. ಲೋಕಸಭಾ ಚುನಾವಣೆಗೆ ಸಮಾಜವಾದಿ ಪಕ್ಷದಿಂದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ. ಭಾರತ ಚೀನಾ ಗಡಿ ವಿವಾದಕ್ಕೆ ಚರ್ಚೆಯಿಂದ ಪರಿಹಾರ. ಸಮಸ್ಯೆಯನ್ನ ದ್ವಿಪಕ್ಷೀಯ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಬೇಕಿದೆ. ನ್ಯೂಸ್ ವೀಕ್ ಮ್ಯಾಗಝಿನ್ಗೆ ಪ್ರಧಾನಿ ಮೋದಿ ಹೇಳಿಕೆ. ಕೇರಳ ಚರ್ಚ್ನಲ್ಲೀಗ ಚಲನಚಿತ್ರ ವಾರ್. ಕೆಲವು ಚರ್ಚ್ಗಳಲ್ಲಿ ಕೇರಳ ಸ್ಟೋರಿ, ಮಣಿಪುರ ಗಲಭೆ ಚಿತ್ರ ಪ್ರದರ್ಶನ. ಪ್ರಭಾವಿ ಚರ್ಚ್ಗಳಲ್ಲಿ ಚಿತ್ರ ಪ್ರದರ್ಶನ. ನಾಪತ್ತೆಯಾಗಿದ್ದ ಭಾರತೀಯ ಮೂಲದ ಅಮೆರಿಕ ವಿದ್ಯಾರ್ಥಿನಿ ಪತ್ತೆ. ಫ್ರಿಸ್ಕೋದಲ್ಲಿ ನಾಪತ್ತೆಯಾಗಿದ್ದ ಇಶಿಕಾ ಠಾಕೂರ್. ಪೊಲೀಸರು ಸಾರ್ವಜನಿಕರ ಸಹಾಯ ಕೋರಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಬೆನ್ನಲ್ಲೇ ಪತ್ತೆ. ಆರ್ಸಿಬಿಗೆ ಇಂದು ಮಾಡು ಇಲ್ಲವೇ ಮಡಿ ಪಂದ್ಯ. ಮುಂಬೈ ವಿರುದ್ಧ ವಾಂಖೆಡೆಯಲ್ಲಿ ಸೆಣಸಾಟ. ಪ್ಲೇ ಆಫ್ ರೇಸಲ್ಲಿ ಉಳಿಯಲು ಗೆಲುವು ಅನಿವಾರ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.